ಕಾಶ್ಮೀರದ ಜೈಲುಗಳ ಮೇಲೂ ಕೂಡ ಉಗ್ರರ ಕರೆನೆರಳು ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಈ ವಿಚಾರವನ್ನ ಹೇಳ್ತಾ ಇರೋದು ಗುಪ್ತಚರ ಸಂಸ್ಥೆ. ಜಮ್ಮು ಮತ್ತು ಶ್ರೀನಗರ ಜೈಲಿನ ಮೇಲೆ ಭಯೋತ್ಪಾದಕರು ದಾಳಿ ಮಾಡುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ಭದ್ರತಾ ಪಡೆಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿ ಅಲರ್ಟ್ ಅಂತ. ಶ್ರೀನಗರ ಕೇಂದ್ರ ಜೈಲು ಮತ್ತು ಜಮ್ಮುವಿನ ಕೋಟ್ ಬಲ್ವಾಲ್ ಜೈಲಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಎರಡೂ ಜೈಲಿನಲ್ಲಿ ಭಯೋತ್ಪಾದಕರು ಇದ್ದಾರೆ ಮತ್ತು ಅವರಿಗೆ ಸಹಾಯ ಮಾಡಿದಂತಹ ಅನೇಕ ವ್ಯಕ್ತಿಗಳು ಕೂಡ ಇದ್ದಾರೆ. ಅವರನ್ನ ಇದೇ ಸಂದರ್ಭ ಬಳಸಿಕೊಂಡು, ಅಂದರೆ ಸೇನೆ ಎಲ್ಲ ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿದೆ, ಕೂಂಬಿಂಗ್ ಆಪರೇಷನ್ ಬ್ಯುಸಿ ಇದ್ದಾರೆ, ಆಪರೇಷನ್ ಟಿಕ್ಕಾ, ಆಪರೇಷನ್ ಆಕ್ರಮಣ ಅಂತ ಇದ್ದಾರೆ, ಗಡಿ ಭಾಗದಲ್ಲಿ ಹೆಚ್ಚು ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ, ಅಲ್ಲಿ ಪೌನ್ಸಿಂಗ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದೇ ಸಮಯವನ್ನು ನೋಡಿಕೊಂಡು ಈ ಜೈಲುಗಳ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಕೆಲ ಭಯೋತ್ಪಾದಕರು ಸಂಚನ್ನು ರೂಪಿಸಿದ್ದಾರಂತೆ. ಇಂಟೆಲ್ ರಿಪೋರ್ಟ್ ಇದೆಯಂತೆ. ಹೀಗಾಗಿ ಭದ್ರತಾ ಪಡೆಗಳಿಗೆ ಹೈ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೈಲುಗಳಲ್ಲೂ ಕೂಡ ಈಗ ಭದ್ರತೆಯನ್ನು ದುಪ್ಪಟ್ಟು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತದೆ. ಕಳೆದ ಚುನಾವಣೆ ಟೈಮ್ನಲ್ಲಿ ದೊಡ್ಡ ದೊಡ್ಡ ಉಗ್ರಗಾಮಿ ಸಂಘಟನೆಗಳಿಗೆ ಸೇರಿದವರೆಲ್ಲ ರಿಲೀಸ್ ಆಗಿದ್ರು ಸ್ವಲ್ಪ ಜನ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಸಂಚನ್ನ ರೂಪಿಸಲಾಯ್ತಾ ಮತ್ತೆ ಅಂತ. ಪೂಂಚ್ನ ಸುರಾನ್ಕೋಟ್ ಅರಣ್ಯದಲ್ಲಿ ಉಗ್ರರ ಅಡಗುತಾಣ ಇದ್ದಿದ್ದು ಗೊತ್ತಾಗ್ತಾ ಇದೆ. ಅತಿ ದೊಡ್ಡ ದುರಂತವನ್ನ ಭಾರತೀಯ ಸೇನೆ ತಪ್ಪಿಸಿದೆ. 5 ಜೀವಂತ ಬಾಂಬ್ಗಳು ಅಲ್ಲಿ ಪತ್ತೆಯಾಗಿದೆ. ಸೇನೆಯ ಕೈ ಸೇರಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಐಇಡಿ ಇದ್ದಂತಹ 3 ಟಿಫಿನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ಗಳನ್ನ ಜಪ್ತಿ ಮಾಡಲಾಗಿದೆ. ಹಾಗೂ ಸಂವಹನ ಉಪಕರಣವನ್ನ ಕೂಡ, ಕಮ್ಯುನಿಕೇಷನ್ಗೆ ಅಂತ ಕೂಡ ಮೊಬೈಲ್ ರೀತಿಯ ಡಿವೈಸ್ಗಳನ್ನ, ಅಪ್ಡೇಟೆಡ್ ಡಿವೈಸ್ಗಳನ್ನ ಬಳಸ್ತಾ ಇದ್ರು ಅಲ್ಲಿದ್ದವರು ಅನ್ನೋದು ಈಗ ಸಿಕ್ಕಿರುವಂತಹ ಫೋಟೋಸ್ ಸಾಕ್ಷಿ ಹೇಳ್ತಾ ಇದೆ. ಅಲ್ಲಿಗೆ ದುರ್ಗಮ ಅರಣ್ಯ ಪ್ರದೇಶವನ್ನ ಉಗ್ರರು ಸ್ವರ್ಗವನ್ನಾಗಿ ಮಾಡಿಕೊಂಡಿದ್ರು. ಬಹಳ ಟೈಮ್ನಿಂದ ಅಲ್ಲಿ ಠಿಕಾಣಿ ಹೂಡಿದ್ದು ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿಗೆ ಈ ಬಾಂಬ್ಗಳು ಏನು ಅಲ್ಲೇ ಕೂತ್ಕೊಂಡು ರೆಡಿ ಮಾಡೋದಲ್ಲ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ, ಗಡಿ ಭಾಗದಿಂದ ಆ ಬಾಂಬ್ಗಳನ್ನು ತೊಗೊಂಡು ಬರೋದಕ್ಕೂ ಕೂಡ ಜಿಹಾದ್ನಲ್ಲಿ ನೀನು ಭಾಗವಹಿಸು ಅಂತ ಹೇಳಿ ಇಂತಿಷ್ಟು ದುಡ್ಡನ್ನು ಕೊಟ್ಟು ತುಂಬ ಜನ ಅಲ್ಲಿ ಬಂದು ಸ್ಟೋರ್ ಮಾಡ್ತಾರೆ ಒಂದೊಂದು ಜಾಗದಲ್ಲಿ. ಆ ಸ್ಟೋರ್ ಮಾಡಬೇಕಾದ್ರೆ ತುಂಬ ಜನ ಸತ್ತೋಗಿರ್ತಾರೆ. ಅವರಿಗೂ ಜಿಹಾದ್ನಲ್ಲಿ ಪಾಲ್ಗೊಂಡೆ ಅನ್ನುವಂಥದ್ದು ಒಂದು ಸಮಾಧಾನ ಇರುತ್ತಂತೆ. ತುಂಬ ಜನ ಬುಕ್ಸಲ್ಲಿ ಬರೆದಿದ್ದಾರೆ ಇದನ್ನು, ಹೆಂಗೆ ಅಲ್ಲ ಅಷ್ಟೊಂದು ಸ್ಟೋರೇಜ್ ಆಗುತ್ತೆ ಅಂತ. ಮತ್ತು ವರ್ಷ ಪೂರ್ತಿ ಕೂಡ ಸೇನೆ ಈ ರೀತಿ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇರುತ್ತೆ. ನಾವು ಆಗ ಕೇಳಿಸ್ಕೊಳ್ತಾ ಇರ್ತೀವಿ, 5 kgದು ಐಡಿ ಬಾಂಬ್ ಸಿಕ್ತಂತೆ ಅಂತೆಲ್ಲ. ಪಹಲ್ಗಾಮ್ ಊಹೆಗೂ ಮೀರಿದ್ದಾಗಿದೆ. ಭಾರತ ಪಾಕ್ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿ 2 ವಾರಕ್ಕೂ ಹೆಚ್ಚು ಸಮಯ ಆಗಿದೆ. ಈ ಬೆನ್ನಲ್ಲೇ ಬಿಎಸ್ಎಫ್ಗೆ ಇನ್ನಷ್ಟು ಬಲವನ್ನು ತುಂಬೋದಕ್ಕೆ ಸೇನೆ ಮುಂದಾಗಿದೆ. ಬಿಎಸ್ಎಫ್ಗೆ 16 ಹೊಸ ಬೆಟಾಲಿಯನ್ಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಏನದು ಅಂತ ಹೇಳ್ತೀನಿ ನಾನು ನಿಮಗೆ. 2 ಹೊಸ ಪ್ರಾದೇಶಿಕ ಪ್ರಧಾನ ಕಚೇರಿಯನ್ನು ಸ್ಥಾಪಿಸೋಕೆ ಅನುಮೋದನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಶೀಘ್ರದಲ್ಲೇ ಅನುಮೋದನೆಯನ್ನ ಕೇಂದ್ರ ಸರ್ಕಾರ ರೈಟಿಂಗ್ ಅಲ್ಲಿ ಕೂಡ ಕೊಡುತ್ತೆ. ಪೇಪರ್ ವರ್ಕ್ಸ್ ಮಾತ್ರ ಬಾಕಿ ಇದೆ. ಬೆಟಾಲಿಯನ್ಗಳಲ್ಲಿ ಸುಮಾರು 17,000 ಹೊಸ ಸೈನಿಕರನ್ನ ನೇಮಕ ಮಾಡಲಾಗುತ್ತೆ. ಪ್ರಮುಖವಾಗಿ ಭಾರತ ಪಾಕ್ ಮತ್ತು ಭಾರತ ಬಾಂಗ್ಲಾ ಗಡಿಯಲ್ಲಿ ಪ್ರಧಾನ ಕಚೇರಿಗಳು ಆಪರೇಟ್ ಆಗ್ತವೆ. ಈಗಾಗಲೇ ಓಪನ್ ಆಗಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಈಗ ಬೆಟಾಲಿಯನ್ ಅಂದರೆ ಏನು ಅಂತ ವಿಷಯಕ್ಕೆ ಬರ್ತೀನಿ. ಬೆಟಾಲಿಯನ್ ಇಸ್ ನಥಿಂಗ್ ಬಟ್ ಅರೆ ಸೇನಾ ಪಡೆಗಳು. ಇವರು ಗಡಿ ಭಾಗವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನಿಗದಿತವಾಗಿರ್ತಾರೆ. ಜೊತೆಗೆ ಒಂದು ಬೆಟಾಲಿಯನ್ನಲ್ಲಿ 1000ಕ್ಕೂ ಹೆಚ್ಚು ಯೋಧರಿರ್ತಾರೆ. ಒಂದು ಬೆಟಾಲಿಯನ್ನಲ್ಲಿ ಈಗ ಕೇಂದ್ರ ಸರ್ಕಾರ ಹೇಳಿರೋದು 16 ಹೊಸ ಬೆಟಾಲಿಯನ್ಗಳನ್ನು ನೀವು ತಗೊಳ್ಳಿ ಅಂತ ಹೇಳಿ. ಅಲ್ಲಿಗೆ 17,000 ಸೈನಿಕರ ನೇಮಕಾತಿ ಆಗತ್ತೆ. ಮತ್ತು ಈ ಅಗ್ನಿವೀರ್ ನೇಮಕಾತಿ ಕೂಡ ಆಗತ್ತೆ. ಈ ನೇಮಕಾತಿ ಕೂಡ ಇರುತ್ತೆ. ಭಾರತದಲ್ಲಿ ಸದ್ಯಕ್ಕೆ 193 ಬೆಟಾಲಿಯನ್ಗಳಿದ್ದಾವೆ. ಇವ್ರದ್ದು ಕೆಲಸ ಗಡಿ ಭಾಗವನ್ನು ರಕ್ಷಣೆ ಮಾಡೋದು, ಅಲ್ಲಿ ಪರಿವೀಕ್ಷಣೆ ಮಾಡೋದು. 193 ಬೆಟಾಲಿಯನ್ ಎಕ್ಸಿಸ್ಟಿಂಗ್ ಇದೆ. ಈಗ ಅದಕ್ಕೆ ಇನ್ನೂ 16 ಆ್ಯಡ್ ಆಗ್ತಿದೆ. 2020ರಲ್ಲಿ ಪ್ರಸ್ತಾವನೆ ಹೋಗಿತ್ತು.